ಮೋದಿ ಲೆಕ್ಕ 2022 ಬಜೆಟ್ನ ವಿಶೇಷ ನಾನ್ ಸ್ಟಾಪ್ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಸಾಕಷ್ಟು ಸಂಗತಿಗಳನ್ನು ಹೇಳಬೇಕು. ಅದರಲ್ಲೂ ಈ ನಿರೀಕ್ಷೆಗಳು ಎಷ್ಟಿದೆ, ನಿರೀಕ್ಷೆಗಳು ಬೆಟ್ಟದಷ್ಟಿವೆ. ಯಾಕಂದರೆ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕೊರೋನಾ 2 ವರ್ಷಗಳಲ್ಲಿ ಹಿಂಡಿ ಹಿಪ್ಪೆ ಹಾಕಿದೆ. ಇಂಥ ಸಂದರ್ಭದಲ್ಲಿ ನಿರೀಕ್ಷೆಗಳು ಕಡಿಮೆ ಇದೆಯಾ? ಇಲ್ಲ, ನಿರೀಕ್ಷೆಗಳು ಇದ್ದೇ ಇರುತ್ತೆ. ಆಯಾ ವಲಯಕ್ಕೆ ತಕ್ಕ ಹಾಗೆ ಮಧ್ಯಮ ವರ್ಗದವರು ಒಂದು ಥರ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಉದ್ಯಮಿಗಳು ಒಂಥರ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಇನ್ನು ಫಸಲನ್ನು ಬೆಳೆಯುವಂಥವರು ರೈತರ ನಿರೀಕ್ಷೆಗಳು ಒಂಥರ ಇರುತ್ತೆ. ಮನೆಯ ಗೃಹಿಣಿಯರು ಒಂಥರ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಏನು ಸಿಗಬಹುದು ಈ ಸರಿ ಅಂತ ಅನ್ನುವಂಥದ್ದು. ಅಂದರೆ ಈ ಬಾರಿಯ ಬಜೆಟ್ ಬಹಳ ಗಮನ ಸೆಳೆಯುವಂಥ ಬಜೆಟ್. ಇದೆಲ್ಲದರ ಜೊತೆಗೆ 5 ರಾಜ್ಯಗಳ ಚುನಾವಣೆ ಬೇರೆ. ಯಾವ ರೀತಿಯ ಬಜೆಟ್ ಇರುತ್ತೆ ಇದು? ಮೋದಿ ನಿರ್ಮಲಾ ಲೆಕ್ಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಏನಾದರೂ ಬಂಪರ್ ಘೋಷಣೆ ಆಗುತ್ತಾ? ಬಂಪರ್ ಘೋಷಣೆ ಮಾಡುವಷ್ಟರ ಮಟ್ಟಿಗೆ ಆರ್ಥಿಕ ಸ್ಥಿತಿಗತಿ ಸರಿ ಇದೆಯಾ? ಕೇಂದ್ರದ ಬಜೆಟ್ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಇನ್ನು ಇದೆಲ್ಲದರ ಜೊತೆಗೆ ದೇಶಕ್ಕೆ ಕೊಡುಗೆ ಆದರೆ ರಾಜ್ಯಕ್ಕೇನು ಸಿಗುತ್ತೆ, ರೈತರಿಗೆ ಏನು ಸಿಗಬಹುದು, ಉದ್ಯಮಿಗಳಿಗೆ ಏನು ಸಿಗುತ್ತೆ, ತುಂಬಾ ಸಂಕಟದಲ್ಲಿರುವಂತಹ MSMEಗಳು ಏನು ಸಿಗಬಹುದು, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ನಡೆಸ್ತಿರುವಂಥವ್ರು ಅವ್ರಿಗೇನು ಸಿಗುತ್ತೆ, ಗ್ಯಾಸ್ ಬೆಲೆ ಏರಿದೆ, ಪೆಟ್ರೋಲ್ ಬೆಲೆ ಏರಿದೆ, ಇನ್ನು ದಿನಬಳಕೆಯ ವಸ್ತುಗಳ ಬೆಲೆ ಏರಿದೆ. ಅದಕ್ಕೇನಾದರೂ ಕಡಿವಾಣ ಹಾಕುವಂತ ಪ್ರಯತ್ನಗಳಾಗಬಹುದಾ? ಇನ್ನು ಟ್ಯಾಕ್ಸ್ ಕಟ್ಟುವಂಥವರು ಅವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ಅವರಿರ್ತಾರೆ. ಒಟ್ಟಾರೆ ಒಬ್ಬೊಬ್ಬರದ್ದು ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಬಹುಶಃ ಈ ರೀತಿ ಮಾಡಬಹುದು, ಆ ರೀತಿ ಮಾಡಬಹುದು. ಯಾಕಂದ್ರೆ ನಾವೆಲ್ಲ ಒಂದು ರೀತಿ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಇನ್ನು ದೇಶವನ್ನು ಮುನ್ನಡೆಸುವಂಥವರು ಇಡೀ ದೇಶದ ಭಾರ ಅವ್ರ ಮೇಲೆ ಇರುತ್ತೆ. ಅಂಥದ್ರಲ್ಲಿ ಅವರು ಬೇರೆದೇ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಸರಿದೂಗಿಸ್ಬೇಕಲ್ಲ. ಬರೀ ಘೋಷಣೆಗಳನ್ನು ಮಾಡಿದ್ರೆ ಮಾತ್ರ ಸಾಲದು, ಘೋಷಣೆಗಳು ಇಂಪ್ಲಿಮೆಂಟ್ ಆಗಬೇಕು. ಇಲ್ಲಾಂದ್ರೆ ಯಾವುದಕ್ಕೇನು ಅರ್ಥ ಇರುತ್ತೆ ಹೇಳಿ? ಇನ್ನೂ ಒಂದು ಪರಿಪಾಠ ಇದೆ. ಸಾಮಾನ್ಯವಾಗಿ ಏನು ಅಂದರೆ, ಈ ರೀತಿ ಬಜೆಟ್ ಮಂಡಿಸೋದಕ್ಕಿಂತ ಮೊದಲು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅದರ ವಿವರಣೆಯನ್ನು ಕೊಡುವಂಥದ್ದು, ಬ್ರೀಫಿಂಗ್ ಮಾಡುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡಿಸೋದಕ್ಕಿಂತ ಮೊದಲು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ರಾಷ್ಟ್ರಪತಿಗಳಿಗೆ ಒಂದಷ್ಟು ವಿವರಗಳನ್ನು ಕೊಡ್ತಾರೆ. ಈಗಷ್ಟೇ ವಿತ್ತ ಸಚಿವಾಲಯದ ನಾರ್ತ್ ಬ್ಲಾಕ್ನಲ್ಲಿರುವಂತಹ ವಿತ್ತ ಸಚಿವಾಲಯದ ಕಚೇರಿಗೆ ಬಂದಿದ್ದಾರೆ ನಿರ್ಮಲಾ ಸೀತಾರಾಮನ್. ವಿತ್ತ ಸಚಿವಾಲಯದ ಕಚೇರಿಯಲ್ಲಿ ಅವರಿಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳು ಬಜೆಟ್ನ ಪ್ರತಿಯನ್ನ ಕೊಡ್ತಾರೆ. ಇಲ್ಲಿ ಅವರಿಗೆ ಮೊದಲಿಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯವರು ಕೇಂದ್ರ ಹಣಕಾಸು ಸಚಿವೆಗೆ ಈ ಒಂದು ಬಜೆಟ್ನ ಪ್ರತಿಯನ್ನ ಕೊಡ್ತಾರೆ. ಬಜೆಟ್ನ ಸಾಮಾನ್ಯವಾಗಿ ಹಿಂದೆ ಬ್ರೀಫ್ ಕೇಸ್ಗಳಲ್ಲಿ ತರ್ತಾ ಇದ್ರು, ಆದರೆ ಈ ಬಾರಿ ಈಗ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರದ ಹಣಕಾಸು ಸಚಿವೆಯಾದ ನಂತರ ಅದಕ್ಕೆ ಕೆಂಪು ಹೊದಿಕೆಯ ಮೂಲಕವಾಗಿ ರಾಷ್ಟ್ರ ಲಾಂಛನ ಇರುವಂತಹ ಕೆಂಪು ಹೊದಿಕೆಯಲ್ಲಿ ಅದನ್ನು ಹೊದಿಸಿ ಆ ಒಂದು ಬಜೆಟ್ ಪ್ರತಿಯನ್ನು ಕೊಡ್ತಾರೆ. ಹಾಗೆ ಆ ಬಜೆಟ್ ಪ್ರತಿಯನ್ನು ಪಡ್ಕೊಂಡ ನಂತರ ನಿರ್ಮಲಾ ಸೀತಾರಾಮನ್ ಅವರು ನೇರವಾಗಿ ಅಲ್ಲಿ ನಾರ್ತ್ ಬ್ಲಾಕ್ನ ಪಕ್ಕದಲ್ಲಿರುವಂತಹ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಬಗ್ಗೆ, ಅದರ ಹೈಲೈಟ್ಸ್ ಏನೇನಿದೆ, ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ನಾವು ಪ್ರಸ್ತಾಪಿಸಿದ್ದೇವೆ ಈ ಬಾರಿಯ ಬಜೆಟ್ನಲ್ಲಿ ಅನ್ನೋದರ ಬಗ್ಗೆ ಒಂದು ಬ್ರೀಫಿಂಗ್ ಅನ್ನು ಮಾಡ್ತಾರೆ. ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ. ಅದರ ಪ್ರಕಾರವಾಗಿಯೇ ನಿರ್ಮಲಾ ಸೀತಾರಾಮನ್ ಈಗ ವಿತ್ತ ಸಚಿವಾಲಯದ ಕಚೇರಿಗೆ ಆಗಮಿಸಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಅಲ್ಲಿಂದ ಹೊರಬರ್ತಾರೆ. ತಮ್ಮ ಬಜೆಟ್ನ ಪುಸ್ತಕದ ಜೊತೆಗೇನೆ ಹೊರಗಡೆ ಬರ್ತಾರೆ. ಅಲ್ಲಿಂದ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ ನಿರ್ಮಲಾ ಸೀತಾರಾಮನ್. 11 ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆ ಕಾರ್ಯಕ್ರಮ ಆರಂಭ ಆಗತ್ತೆ. ಲೋಕಸಭೆಯಲ್ಲಿ ಕೇಂದ್ರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. 11 ಗಂಟೆಗೆ ಸರಿಯಾಗಿ ಕೇಂದ್ರ ಸರ್ಕಾರದ ಬಜೆಟ್ 2022-23 ಸಾಲಿನ ಬಜೆಟ್ ಮಂಡನೆ ಆಗತ್ತೆ. ಇಡೀ ರಾಷ್ಟ್ರದ ನಿರೀಕ್ಷೆ ಸಹಜವಾಗಿಯೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ಮೇಲೆ ನೆಟ್ಟಿರುವಂತದ್ದು. 4ನೇ ಬಾರಿಗೆ ಬಜೆಟ್ ಮಂಡನೆಗೆ ರೆಡಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಕಾಗದ ರಹಿತ ಬಜೆಟ್ ಮಂಡನೆ ಮಾಡ್ತಾರೆ ಈ ಬಾರಿ ಅನ್ನುವಂಥದ್ದು. ಬಜೆಟ್ ಪ್ರತಿಯ ಸೂಟ್ ಕೇಸ್ ಬದಲು ಟ್ಯಾಬ್ ಅನ್ನ
ಹಿಡ್ಕೊಂಡಿರ್ತಾರೆ. ಸೂಟ್ ಕೇಸನ್ನ ಅದರ್ವೈಸ್ ಕೂಡ ಅವರು ಬಳಸ್ತಾ ಇಲ್ಲ. ಬದಲಿಗೆ ಈ ಬಾರಿ ಬಜೆಟ್ನ ಪುಸ್ತಕ ಕೂಡ ಇರೋದಿಲ್ಲ, ಬದಲಿಗೆ ಬಜೆಟ್ನ ಟ್ಯಾಬ್ ಇರುತ್ತೆ. ಟ್ಯಾಬ್ಲೆಟ್ ಮೂಲಕವಾಗಿ ಅದನ್ನ ಇವತ್ತು ಓದ್ತಾರೆ. ಈ ಮೂಲಕ ಪೇಪರ್ಲೆಸ್ ಅನ್ನೋದಕ್ಕೆ ಬೇಕಾದಂತಹ ಒಂದು ದೊಡ್ಡದಾದಂತಹ ಕ್ಯಾಂಪೇನ್ ನ ಸ್ವರೂಪ ಇದು. ಆ ಒಂದು ನಿಟ್ಟಿನಲ್ಲೂ ಕೂಡ ತಮ್ಮ ಬಜೆಟ್ ಬ್ಯಾಗ್ ನ ಮೂಲಕವಾಗಿ ಆ ಟ್ಯಾಬ್ಲೆಟ್ ಅನ್ನ ತಗೊಂಡು ನೇರವಾಗಿ ಈಗ ರಾಷ್ಟ್ರಪತಿಯವರನ್ನ ಭೇಟಿ ಆಗ್ತಾರೆ. ಜನಸ್ನೇಹಿ ಆಗುತ್ತಾ ಪ್ರಧಾನಿ ಮೋದಿ ಅವರ ಬಜೆಟ್ ಅನ್ನುವಂಥದ್ದು? ಯಾಕಂದ್ರೆ ಬಜೆಟ್ ನ ಒಟ್ಟು ಪೇಪರ್ಲೆಸ್ ಅನ್ನುವಂಥದ್ದು ಪರಿಸರ ಸ್ನೇಹಿಯಾಗಿ ಕಾಣುತ್ತೆ, ಆದ್ರೆ ಉಳಿದಂತೆ ಜನಸ್ನೇಹಿಯಾಗಿ ಹೇಗಿರುತ್ತೆ ಬಜೆಟ್? ಯಾಕಂದ್ರೆ ಈ ಬಾರಿಯ ಬಜೆಟ್ ಪೇಪರ್ಲೆಸ್ ಆಗಿರುತ್ತೆ. ಆ ಮೂಲಕ ಪರಿಸರ ಸ್ನೇಹಿಯ ಒಂದು ಆಶಯವನ್ನ ಇಲ್ಲಿ ಮುಂದಿಡ್ತಾ ಇದ್ದಾರೆ ಪೇಪರ್ಲೆಸ್ ಮೂಲಕವಾಗಿ. ಆದ್ರೆ ಹಾಗೇನೆ ಈ ಬಜೆಟ್ ಜನಸ್ನೇಹಿ ಆಗತ್ತಾ? ಪಂಚರಾಜ್ಯಗಳ ಚುನಾವಣೆ ಇದೆ, ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಇದು ಎಲೆಕ್ಷನ್ ಫ್ಲೇವರ್ ಈ ಬಜೆಟ್ ನಲ್ಲಿ ಸಿಗಬಹುದು, ಆ ಒಂದು ನಿರೀಕ್ಷೆ ಇದ್ದೇ ಇದೆ. ಅದರ ಹೊರತಾಗಿ ದೇಶವಾಸಿಗಳ ನಿರೀಕ್ಷೆ ಏನು ಈ ಒಂದು ಬಜೆಟ್ನ ಬಗ್ಗೆ? ಒಂದು ವರದಿ ತೋರಿಸ್ತೀನಿ ನೋಡಿ. ಸಚಿವಾಲಯದಿಂದ ಹೊರಗಡೆ ಬಂದಿರುವಂತದ್ದು, ಅಲ್ಲಿ ಈಗಾಗಲೇ ಅವರ ಹಣಕಾಸು ಇಲಾಖೆಯ ರಾಜ್ಯ ಸಚಿವರು ಕೂಡ ಜೊತೆಯಲ್ಲಿದ್ದಾರೆ. ಬಜೆಟ್ನ ಟ್ಯಾಬ್ಲೆಟ್ ಇರುವಂತದ್ದು ನೋಡಿ, ವರ್ಷದಿಂದ ವರ್ಷಕ್ಕೆ ಅದರ ಗಾತ್ರ ಈಗ ಸಣ್ಣದಾಗ್ತಾ ಬಂದಿದೆ. ಈಗ ಬಹಳ ಸಣ್ಣದಾಗಿ ಒಂದು ಟ್ಯಾಬ್ ಅನ್ನ ಹಿಡ್ಕೊಂಡು ಇವತ್ತು ಬಂದಿದ್ದಾರೆ. ಸಾಮಾನ್ಯವಾಗಿ ಬ್ರೀಫ್ ಕೇಸ್ನ ಮೂಲಕವಾಗಿ ಬಜೆಟ್ ಅನ್ನ ತೋರಿಸ್ತಾ ಇದ್ರು, ಆದರೆ ಅದರಲ್ಲಿ ಒಂದು ಬದಲಾವಣೆಯನ್ನ ಈ ಒಂದು ಕೆಂಪು ಹೊದಿಕೆಯ ಮೂಲಕವಾಗಿ, ರಾಷ್ಟ್ರ ಲಾಂಛನ ಇರತಕ್ಕಂತಹ ಕೆಂಪು ಹೊದಿಕೆಯ ಮೂಲಕವಾಗಿ ಬಜೆಟ್ನ ಪ್ರತಿಯನ್ನು ತರ್ತಾ ಇದ್ರು. ಆದರೆ ಈ ಬಾರಿ ಆ ಬಜೆಟ್ನ ಪ್ರತಿಯನ್ನ ಕೇವಲ ಟ್ಯಾಬ್ ರೂಪಕ್ಕೆ ತಂದಿದ್ದಾರೆ. ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ಮೂಲಕ ತಂತ್ರಜ್ಞಾನದಕ್ಕೆ ಒತ್ತು ಕೊಡುವಂಥದ್ದು, ಹಾಗೇನೆ ಪೇಪರ್ ಬಳಕೆಯನ್ನ ಕಡಿಮೆ ಮಾಡುವಂತಹದ್ದು, ಆ ಒಂದು ಆಶಯವನ್ನು ಕೂಡ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಈ ಆಶಯಗಳ ಹೊರತಾಗಿ ಈ ಬಜೆಟ್ನಲ್ಲಿ ಯಾವ ಸ್ವರೂಪದ ನಿಜವಾದಂತಹ ದೂರದೃಷ್ಟಿ ಸಿಗುತ್ತೆ, ಯಾವ ಸ್ವರೂಪದಲ್ಲಿ ದೇಶವಾಸಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂಥದ್ದು ಮುಖ್ಯ. ಬಹಳ ಜಟಿಲ ಪರಿಸ್ಥಿತಿಯಲ್ಲಿ ಅವರು ದೇಶದ ಅರ್ಥ ಸಚಿವೆಯಾಗಿದ್ರು. 2019ರಲ್ಲಿ ಅವರು ಅರ್ಥ ಸಚಿವೆ ಆದಂತಹ ಸಂದರ್ಭದಲ್ಲಿ ದೊಡ್ಡದಂತಹ ನಿರೀಕ್ಷೆಗಳನ್ನು ಹುಟ್ಟು ಹಾಕುವಲ್ಲಿ ಯಶಸ್ಸನ್ನ ಕಂಡಿದ್ರು. ಯಾಕಂದ್ರೆ ಆ ಸಂದರ್ಭ ಹಾಗೆಯೇ ಇತ್ತು. 2019 ಬಹಳ ಎಲ್ಲವೂ ಕೂಡ ಅನುಕೂಲಕರ ವಾತಾವರಣವಾಗಿ ಪರಿಣಮಿಸಿತ್ತು. ಹಾಗಾಗಿನೇ 5 ಟ್ರಿಲಿಯನ್ ಕೋಟಿಯ ಬಜೆಟ್ ಗಾತ್ರವನ್ನ ಮುಟ್ಟುವಂತಹ ಹೆಗ್ಗುರಿಯನ್ನ ಇಟ್ಕೊಂಡಿತ್ತು ಕೇಂದ್ರ ಸರ್ಕಾರ. ಆದ್ರೆ 2020ರ ಬಜೆಟ್ ಮಂಡನೆಯವರೆಗೂ ಕೂಡ ಪರಿಸ್ಥಿತಿ ನಾರ್ಮಲ್ ಆಗೇ ಇತ್ತು. ಆದ್ರೆ 2020ರ ಬಜೆಟ್ ಮಂಡನೆಯ ನಂತರ ಆಗಿರುವಂತಹ ಬೆಳವಣಿಗೆಗಳು ಕಳೆದ 2 ವರ್ಷದ ಅವಧಿಯಲ್ಲಿ ನೋಡಿದ್ವಿ. ಹೇಗೆ ಕೊರೋನಾ ಕೊಟ್ಟಿರುವಂತಹ ಹೊಡೆತ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆರ್ಥಿಕತೆಗೆ ಹಿನ್ನಡೆ ಆಗಿಲ್ವಾ ಅಂತ ಹೇಳಿದ್ರೆ ಹಿನ್ನಡೆ ಆಗಿತ್ತು. 2020ರ ಬಜೆಟ್ ನಲ್ಲಿನೇ ಆ ಮುನ್ಸೂಚನೆ ಸಿಕ್ಕಿತ್ತು. ಆದ್ರೆ ಈಗ 2022ರ ಬಜೆಟ್ ನ ಸಂದರ್ಭದಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇರುವಂತದ್ದು ನಿರ್ಮಲಾ ಸೀತಾರಾಮನ್ ಅವರ ಮೇಲೆ. ಹೇಗೆ ಕಳೆದ 2 ವರ್ಷಗಳ ಹಿನ್ನಡೆಯನ್ನ ಬದಿಗೆ ಸರಿಸಿ ಮುನ್ನಡೆ ಸಾಧಿಸೋದಿಕ್ಕೆ ಈಗ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಏನು ದೂರದೃಷ್ಟಿಯನ್ನ ಕೊಡ್ತಾರೆ ದೇಶಕ್ಕೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುವಂತದ್ದು. ರಾಷ್ಟ್ರಪತಿ ಭವನದತ್ತ ಈಗ ನಿರ್ಮಲಾ ಸೀತಾರಾಮನ್ ಅವರು ಹೊರಟಿದ್ದಾರೆ. ರಾಷ್ಟ್ರಪತಿ ಭವನದ ಕಡೆಗೆ ಹೊರಟಿದ್ದಾರೆ ನಿರ್ಮಲಾ ಸೀತಾರಾಮನ್. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಬಜೆಟ್ನ ಬ್ರೀಫ್ ಮಾಡ್ತಾರೆ. ಏನೇನಿದೆ ಅನ್ನೋದ್ರ ಬಗೆಗಿನ ಮಾಹಿತಿಯನ್ನ ಕೊಡ್ತಾರೆ, ಅದರ ಹೈಲೈಟ್ಸ್ ಅನ್ನ ವಿವರಿಸ್ತಾರೆ ರಾಷ್ಟ್ರಪತಿ ಅವರಿಗೆ. ಅವರ ಒಂದು ಒಪ್ಪಿಗೆಯನ್ನ ಪಡ್ಕೊಂಡು ಬಂದು ನೇರವಾಗಿ ಸಂಸತ್ ಭವನಕ್ಕೆ ಬರ್ತಾರೆ. ಸಂಸತ್ ಭವನದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಆ ಕ್ಯಾಬಿನೆಟ್ ಸಭೆಯಲ್ಲಿ ಕ್ಯಾಬಿನೆಟ್ ಸದಸ್ಯರಿಗೆ ಬಜೆಟ್ನ ಬ್ರೀಫ್ ಮಾಡ್ತಾರೆ. ಬಜೆಟ್ನಲ್ಲಿರುವಂತಹ ಹೈಲೈಟ್ಸ್ ಏನು, ಯಾವ ವಲಯಗಳಿಗೆ ಹೀಗೆ ಆದ್ಯತೆ ಕೊಟ್ಟಿದ್ದೀವಿ, ಬಜೆಟ್ನ ಒಟ್ಟು ಗಾತ್ರ ಯಾವ ಸ್ವರೂಪದಲ್ಲಿದೆ, ಈ ಎಲ್ಲ ಮಾಹಿತಿಯನ್ನ ಅವ್ರಿಗೆ ಕೊಡ್ತಾರೆ. ಅದಾದ ನಂತರ 11 ಗಂಟೆಗೆ ಸರಿಯಾಗಿ ಲೋಕಸಭೆಯಲ್ಲಿ ಬಜೆಟ್ನ ಮಂಡನೆ ಆಗುತ್ತೆ. 4ನೇ ಬಾರಿ ವಿತ್ತ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾ ಇರುವಂತದ್ದು. ಮೊದಲ ಮಹಿಳಾ ಹಣಕಾಸು ಸಚಿವೆ ಪೂರ್ಣಕಾಲಿಕ ಅನ್ನುವಂತಹ ಕಾರಣಕ್ಕಾಗಿ ಕೂಡ ವಿಶೇಷತೆಯನ್ನ ಪಡ್ಕೊಂಡಿತ್ತು ಅವರ ಬಜೆಟ್. 2019ರಲ್ಲಿ 20ರಲ್ಲಿ ನಿರೀಕ್ಷೆ ದೊಡ್ಡದಿತ್ತು. ನಿರೀಕ್ಷೆಯನ್ನ ಈಡೇರಿಸುವುದರ ಕಡೆಗೆ ಹೊರಡುವಂತಹ ಮುನ್ಸೂಚನೆಯನ್ನ ಕೊಟ್ಟರು. ಆದರೆ ಅಷ್ಟೊತ್ತಿಗಾಗ್ಲೇನೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿನ್ನಡೆ ಮತ್ತು ಭಾರತದಲ್ಲೂ ಕೂಡ ಅದರ ಪರಿಣಾಮಗಳ ಮುನ್ಸೂಚನೆಗಳು ಸಿಗ್ತಾ ಇದ್ವು. ಅದು ಮುಂದುವರೆದು ಕೋವಿಡ್ನ ಕಾರಣದಿಂದಾಗಿ ದೊಡ್ಡದಾದಂತಹ ಒಂದು ಹಿನ್ನಡೆಗೆ ಕಾರಣ ಆಗಿದೆ. ಆದರೆ
ಕಳೆದ 4 ತಿಂಗಳಿಂದ ಸತತವಾಗಿ ಕಳೆದ 4 ತಿಂಗಳಿನಿಂದ 1.3 ಲಕ್ಷ ಕೋಟಿಗಿಂತ ಮೇಲ್ಪಟ್ಟು ದೇಶದಲ್ಲಿ GST ಸಂಗ್ರಹ ಆಗ್ತಾ ಇದೆ. ಹೀಗಾಗಿ ಆರ್ಥಿಕತೆ ಮತ್ತೆ ಸರಿದಾರಿಗೆ ಬರುವಂತಹ ಒಂದು ದೊಡ್ಡ ಮುನ್ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಕೇಂದ್ರದ GST ಮತ್ತು ರಾಜ್ಯಗಳ ಪಾಲಿನ GST ಇವೆಲ್ಲದರಲ್ಲೂ ಕೂಡ ಏರಿಕೆ ಆಗಿರುವಂತದನ್ನ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ವಿ. ಹೀಗಾಗಿನೇ ಈಗಾಗಲೇ ದೊಡ್ಡ ನಿರೀಕ್ಷೆ ಇದೆ. ಮೋದಿ ಲೆಕ್ಕ ಹೇಗಿರುತ್ತೆ, ಏನಾಗುತ್ತೆ, ಯಾವ ಸ್ವರೂಪದಲ್ಲಿ ಈ ಬಾರಿ ಅನುಕೂಲವನ್ನ ಮಾಡಿಕೊಡಬಹುದು ನಿರ್ಮಲಾ ಸೀತಾರಾಮನ್, ನಿರೀಕ್ಷೆಗಳು ಏನೇನಿದಾವೆ ವರದಿ ತೋರಿಸಿ ನೋಡಿ. ನೂರಾರು ನಿರೀಕ್ಷೆ, ನೂರಾರು ಬೇಡಿಕೆ. ಕೊರೋನಾದಿಂದ ಕುಸಿದಿರೋ ಬದುಕು ಕಟ್ಟಿಕೊಡಬೇಕು. ಬೆಲೆ ಏರಿಕೆಯಿಂದ ಕಷ್ಟದ ದಿನಗಳನ್ನು ದೂಡುತ್ತಿರೋ ಜನರಿಗೆ ಭರವಸೆಯ ದಿಕ್ಕಾಗಬೇಕು. ಬೆವರಿನ ಮಕ್ಕಳ ಬವಣೆ ನೀಗಿಸಬೇಕು. ಉದ್ಯೋಗ ಕಳೆದುಕೊಂಡವರ ಬಾಳಲ್ಲಿ ಹೊಸ ಆಶಾಕಿರಣ ಮೂಡಿಸಬೇಕು. ಪಾತಾಳಕ್ಕೆ ಇಳಿದಿರೋ ಆರ್ಥಿಕತೆಗೆ ಬೂಸ್ಟರ್ ಡೋಸ್ ಕೊಟ್ಟು ದೇಶವನ್ನ ಮತ್ತೆ ಪ್ರಗತಿಯ ಸಾಲಿನಲ್ಲೇ ನಿಲ್ಲಿಸಬೇಕು. ಹೀಗೆ ಸಾಲು ಸಾಲು ಸವಾಲುಗಳ ಮೂಟೆಯನ್ನ ಹೊತ್ತು ಪ್ರಧಾನಿ ಮೋದಿ 2022ನೇ ಸಾಲಿನ ಬಜೆಟ್ ಅನ್ನ ದೇಶದ ಮುಂದಿಡಲಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮೋದಿ ಲೆಕ್ಕದ ಮೇಲೆ ಇಡೀ ಭಾರತ ಕಣ್ಣು. ಹೌದು, ಮೋದಿ ಲೆಕ್ಕದ ಮೇಲೆ ಇಡೀ ಭಾರತದ ಕಣ್ಣಿದೆ. ವಿಶೇಷವಾಗಿ ಕರ್ನಾಟಕವೂ ಕೂಡ ಹಲವು ನಿರೀಕ್ಷೆಗಳನ್ನು ಗರಿಗೆದರಿಸಿಕೊಂಡು ಬಜೆಟ್ ಅನ್ನೇ ಕಾತುರದಿಂದ ಎದುರು ನೋಡ್ತಿದೆ. ಬಜೆಟ್ ಈ ಬಾರಿ ಸರಾಗವೂ ಅಲ್ಲ, ಸಲೀಸೂ ಅಲ್ಲ, ಹಾಗಂತ ವಿಪರೀತ ಅಸಾಧ್ಯವಾದ ಸವಾಲು ಅಲ್ಲ. ಕಳೆದ 2 ವರ್ಷದಿಂದ ಕೊರೋನಾ ಹೊಡೆತಕ್ಕೆ ಸಿಕ್ಕು ದೇಶದ ಆರ್ಥಿಕತೆ ಅಧಪತನಕ್ಕೆ ಇಳಿದಿದೆ. ಆದ್ರೆ ಈಗ ಆರ್ಥಿಕತೆ ಒಂಚೂರು ಆಶಾದಾಯಕವಾಗಿ ಬೆಳವಣಿಗೆ ಹೊಂದಿರೋದು ಸಮಾಧಾನಕರ ಸಂಗತಿಯಾಗಿದೆ. ಹಾಗಾಗಿ ಇರೋ ಆದಾಯವನ್ನ ಜಾಣತನದಿಂದ ಹಂಚೋ ಕೆಲಸ ಆಗಬೇಕಿದೆ. ಹಾಗಿದ್ರೆ ಇಡೀ ದೇಶ ಎದುರು ನೋಡ್ತಿರೋ ನಿರೀಕ್ಷೆಗಳು ಏನು, ಯಾವ ಯಾವ ವಲಯಕ್ಕೆ ಏನೇನು ಬೇಕಾಗಿದೆ ಅದನ್ನೇ ತೋರಿಸ್ತೀವಿ ನೋಡಿ. ದೇಶದ ಸಾಮಾನ್ಯ ಪ್ರಜೆಯ ನಿರೀಕ್ಷೆ ಏನು? ಹೌದು, ಕೊರೋನಾದಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿದ್ದು ಜನಸಾಮಾನ್ಯರು ಹಾಗೂ ವೇತನ ಪಡೆಯೋ ಮಧ್ಯಮ ವರ್ಗದ ಜನ. ಪ್ರತಿ ದುಡಿಯೋ ವ್ಯಕ್ತಿ ಬಜೆಟ್ನಲ್ಲಿ ನನಗೇನು ಸಿಗುತ್ತೆ, ನನ್ನ ಬದುಕು ಹೇಗೆ ಬಂಗಾರವಾಗುತ್ತೆ ಅನ್ನೋದನ್ನು ಎದುರು ನೋಡ್ತಾರೆ. ಈಗ ಮೋದಿಗೆ ಇದೇ ದೊಡ್ಡ ಸವಾಲಾಗಿದೆ. ಅಂದಾಗೆ ಈ ಬಾರಿ ಬಜೆಟ್ನ ಬಹುಮುಖ್ಯ ನಿರೀಕ್ಷೆಯಲ್ಲಿ ಮೊದಲನೆಯದ್ದು ಜನರನ್ನ ಹೈರಾಣಾಗಿಸಿರೋ ಬೆಲೆ ಏರಿಕೆ ಕಡಿಮೆ ಆಗಬೇಕು ಅನ್ನೋದು ಹಾಗೂ ಟ್ಯಾಕ್ಸ್ ಹೊರೆ ಇಳಿಬೇಕು ಅನ್ನೋದು. ಹೀಗಾಗಿ ಈ ಬಾರಿ ಬಜೆಟ್ನಲ್ಲಿ ತೆರಿಗೆಯಲ್ಲಿ ಭಾರಿ ಬದಲಾವಣೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಅಂದ್ರೆ ಆದಾಯ ತೆರಿಗೆಯ ವಿನಾಯಿತಿ ಮೂಲ ಮಿತಿಯನ್ನ ವಾರ್ಷಿಕ 2,05,000 ರೂಪಾಯಿಯಿಂದ 3 ಲಕ್ಷ ರೂಪಾಯಿಗೆ ಏರಿಸೋ ನಿರೀಕ್ಷೆ ಸಂಬಳದಾರರಿಗೆ ಇದೆ. ಹಿರಿಯ ನಾಗರಿಕರ ಆದಾಯ ತೆರಿಗೆ ವಿನಾಯಿತಿಯು ಮೂಲ ಮಿತಿಯನ್ನ ಈಗಿರೋ 3 ಲಕ್ಷ ರೂಪಾಯಿಯಿಂದ 3.5 ಲಕ್ಷ ರೂಪಾಯಿಗೆ ಏರಿಸೋ ನಿರೀಕ್ಷೆ ಇದೆ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮ ಉತ್ತೇಜನಕ್ಕೆ ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆ ಇದ್ದು ತೆರಿಗೆಯಲ್ಲಿ ಹೋಮ್ ಲೋನ್ ಕಡಿತದ ಮಿತಿ 2 ಲಕ್ಷಕ್ಕೆ ಹೆಚ್ಚಿಸೋ ನಿರೀಕ್ಷೆ ಇದೆ. ಹಾಗೇನೆ ಮನೆ ನಿವೇಶನ ಖರೀದಿದಾರರಿಗೆ ಇನ್ನಷ್ಟು ವಿನಾಯಿತಿ ಸಿಗೋ ಸಾಧ್ಯತೆ ಇದೆ. ಇನ್ನು ಎಲ್ಲ ಸಣ್ಣ ಹಾಗೂ ಮಧ್ಯಮ ವರ್ಗದ ವ್ಯಾಪಾರಸ್ಥರ ಕಣ್ಣು GST ಮೇಲೆಯೇ ಇದೆ. ಹೀಗಾಗಿ ಸರ್ಕಾರ ಚಿಲ್ಲರೆ ವ್ಯಾಪಾರಿಗಳಿಗೆ ಉತ್ತೇಜನ ನೀಡಲು ಕ್ರಮ ಕೈಗೊಳ್ಳೋ ನಿರೀಕ್ಷೆ ಇದ್ದು ಪ್ರಮುಖ ವಸ್ತುಗಳ ಮೇಲಿನ GST ಪರಿಷ್ಕರಣೆ ಮಾಡಬಹುದು ಎನ್ನಲಾಗಿದೆ. ಬಹುಮುಖ್ಯವಾಗಿ ಕೊರೋನಾ ಕಾಲದಲ್ಲಿ ಅನೇಕರು ಕೃಷಿಗೆ ಮರಳಿದ್ದಾರೆ. ಹೀಗಾಗಿ ಬಜೆಟ್ನಲ್ಲಿ ಕೃಷಿಕರಿಗೆ ವಿಶೇಷ ಪ್ಯಾಕೇಜ್ಗಳ ಘೋಷಣೆಯ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸಾಲ ನೀಡೋ ಗುರಿ ಹೆಚ್ಚಿಸುತ್ತಿದೆ. ರೈತರ ಉತ್ಪಾದನೆ ಹೆಚ್ಚಿಸುವಲ್ಲಿ ಕೃಷಿ ಸಾಲವೇ ಬಹುಮುಖ್ಯವಾಗಿದೆ. ಹೀಗಾಗಿ ಈ ಬಾರಿ ಕೃಷಿ ಸಾಲದ ಗುರಿ 18 ಲಕ್ಷ ಕೋಟಿ ರೂಪಾಯಿಗೆ ಏರಿಸೋ ಸಾಧ್ಯತೆ ಇದೆ. ಇನ್ನು ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ನಡೆಸಿದ ಪ್ರತಿಭಟನೆ, ಪಂಚರಾಜ್ಯ ಚುನಾವಣೆಯ ಹಿನ್ನೆಲೆಯಲ್ಲಿ ಆಹಾರ ಮತ್ತು ರಸಗೊಬ್ಬರ ಮೇಲಿನ ಸಬ್ಸಿಡಿ ಮೊತ್ತ ಹೆಚ್ಚಳ ಮಾಡೋ ನಿರೀಕ್ಷೆ ಇದೆ. ಇನ್ನು ಉದ್ಯೋಗ ಸೃಷ್ಟಿಗಾಗಿ ನರೇಗಾಗೆ ಹೆಚ್ಚಿನ ಹಣ ಹಂಚಿಕೆ ಮಾಡೋ ನಿರೀಕ್ಷೆ ಇದ್ದು ಇನ್ನೊಂದೆಡೆ ಆರೋಗ್ಯ ಕ್ಷೇತ್ರಕ್ಕೂ ಬೂಸ್ಟರ್ ಡೋಸ್ ನೀಡೋ ನಿರೀಕ್ಷೆ ಇದೆ. ಯಾಕಂದ್ರೆ ಔಷಧಿಗಳ ಬೆಲೆ ಇಳಿಕೆ ಮಾಡಬೇಕು ಅನ್ನೋದು ಜನರ ಆಗ್ರಹವಾಗಿದೆ.
ಇದರ ಜೊತೆಗೆ ಲಾಕ್ಡೌನ್ನಿಂದಾಗಿ ಭಾರಿ ಹೊಡೆತ ತಿಂದಿರೋ ಕೈಗಾರಿಕಾ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬಹುದು. ಉತ್ಪಾದನಾ ವಲಯಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ನೀಡಬಹುದು. ಈ ಮೂಲಕ ಆತ್ಮನಿರ್ಭರ ಭಾರತ ಕಟ್ಟೋಕೆ ಹೆಚ್ಚಿನ ಒತ್ತು ನೀಡಬಹುದು ಅಂತ ಅಂದಾಜಿಸಲಾಗಿದೆ. ಹೀಗೆ 10 ಹಲವು ನಿರೀಕ್ಷೆಗಳ ಮೂಟೆಯನ್ನ ಹೊತ್ತು ಜನರು ಬಜೆಟ್ ಅನ್ನೇ ಎದುರು ನೋಡ್ತಿದ್ದಾರೆ. ಮೋದಿ ಸರ್ಕಾರದ ಲೆಕ್ಕಾಚಾರ ಹೇಗಿರಬಹುದು ಅನ್ನೋದು ಕುತೂಹಲ ಕೆರಳಿಸಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಇಲ್ಲಿ ಈಗಾಗಲೇ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತದ್ದು ನರೇಂದ್ರ ಮೋದಿಯವರ ಈ ಒಂದು ಸರ್ಕಾರದ ಈ ಅವಧಿಯ ಬಜೆಟ್. 2022ರ ಬಜೆಟ್ನ ನಿರೀಕ್ಷೆಗಳಿಗೆ ನಾನಾ ಕಾರಣಗಳಿದ್ದಾವೆ. ಅದರ ಬಗ್ಗೆ ಮತ್ತಷ್ಟು ವಿವರಣೆನ ನಿಮಗೆ ತೋರಿಸ್ತಾ ಹೋಗ್ತೀವಿ.